ಈ ಬಾಹುಬಲಿ ಆ ಬಲಿ ಈ ಬಲಿ ಮೀರಿಸ್ಬಿಟ್ಟು. ಸೊ ಆಮೇಲೆ ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ಸಿನಿಮಾದ ಈಚ್ ಫ್ರೇಮಲ್ಲಿ ಅವ್ರು ಹಾಕಿರೋ ಎಫರ್ಟ್ಸು. ಈಗ ಬಾಹುಬಲಿನೇ ತೊಗೊಳ್ಳಿ, ಬಾಹುಬಲಿಯಲ್ಲಿ ಏನಾಯ್ತು ಅಂದರೆ ಆ ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಅದನ್ನು ಫುಲ್ಲು ವಿ ಎಫ್ ಎಕ್ಸಲ್ಲಿ ತುಂಬ ವಿ ಎಫ್ ಎಕ್ಸ್ ಕೆಲಸ ಮಾಡಿ 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 ಅಂದರೆ ನಿಮ್ಗೇನಾದರೂ ವಿ ಎಫ್ ಎಕ್ಸೇ ಜಾಸ್ತಿ ಇರುತ್ತೆ ಅನಿಸುತ್ತೆ. ಬಟ್ ಅದನ್ನೆಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವ್ರು ಸರ್ರಿ ಬ್ಯಾಕ್ಗ್ರೌಂಡ್ ಕೊಟ್ಟು ನಿಮ್ಗೆ ಒಂಥರ ಅದು ಒಳ್ಳೆ ಸೂಪರ್ ವಾವ್ ಅಂತ. ಇಲ್ಲಿ ನಮ್ಮ ಕೆ ಜಿ ಎಫ್ ಡೈರೆಕ್ಟರ್ ಆಗಲಿ ಮತ್ತು ಇವರು ರಿಷಬರ್ ಆಗಲಿ ತುಂಬ ಕಷ್ಟಪಟ್ಟು ದೇ ಕ್ರಿಯೇಟ್ ರಿಯಲ್. ವಿ ಎಫ್ ಎಕ್ಸಿಗೆ ಹೋಗಿಲ್ಲ, ದೇ ಕ್ರಿಯೇಟ್ ರಿಯಲ್. ಅಂದರೆ ವಿ ಎಫ್ ಎಕ್ಸ್ ಇದೆ, ಒಂದಿಷ್ಟು ಸೀನ್ಗಳು ವಿ ಎಫ್ ಎಕ್ಸ್ ಇದೆ, ನಾನು ಅದನ್ನು ಹೊರತುಪಡಿಸಿ ಒಂದಿಷ್ಟು ಸೀನು ತುಂಬ ರಿಯಲಿಸ್ಟಿಕ್. ಎಲ್ಲ ಆರ್ಟಿಸ್ಟ್ಗಳು, ಆ ಒಂದು ಆರ್ಟ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮು, ಮೇಕಪ್ಪು ಎಲ್ಲ ಅಷ್ಟು ಎಫರ್ಟ್ ಹಾಕಿರೋದು ನಿಮಗೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ನಿಮಗೆ ಅದು ಆ ಎಫರ್ಟ್ ಕಾಣುತ್ತೆ. ನಿಮಗೆ ಹೊಸ ಲೋಕ, ಆ್ಯಕ್ಚುಲಿ ಕಾಂತಾರನ ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಆ ಥರ ಟೀಮ್ ಕೆಲಸ ಮಾಡಿದೆ. ಒಂದು 300 ಜನ 400 ಜನ ಜೂನಿಯರ್ ಆರ್ಟಿಸ್ಟ್ನ ಹಾಕೊಂಡು ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತಾರಲ್ಲ, ಅದನ್ನೇ ಪ್ರಮೋಷನ್ ಮಾಡೋ ಕಾಲದಲ್ಲಿ ಅಂದರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರಲ್ಲ, ಅಷ್ಟು ಜನನ ಅಂದರೆ ದೇ ಹ್ಯಾವ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಗಿವಿಂಗ್ ದಿ ಬೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್. ಅದನ್ನು ಈ ಸಿನಿಮಾ ಕೊಟ್ಟಿದೆ. ಮತ್ತು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಏನು ಮಾತಾಡೋದು, ಅವ್ರ ಆ್ಯಕ್ಟಿಂಗು ಡೈರೆಕ್ಷನು ನೆಕ್ಸ್ಟ್ ಲೆವೆಲ್ಲು. ಅಂದರೆ ಮೋಸ್ಟ್ಲಿ ರಾಜಮೌಳಿನ ನೆಕ್ಸ್ಟು ಮೀರಿಸ್ಕೊಂಡು ಹೋಗ್ತಾರೆ ಇವ್ರು. ಯಶ್ ಒಂದು ಕಡೆ ಹೋದರೆ ಇವ್ರು ಒಂದು ಕಡೆ ಜೋಡಿ ಎತ್ತುಗಳ ಥರ ಎಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನ. ಈ ಸಿನಿಮಾ ನೀವು ಥಿಯೇಟ್ರಲ್ಲೇ ನೋಡಬೇಕು. ಏನಕ್ಕೆ ಅಂದರೆ ದೈವಾರಾಧನೆ ಮತ್ತು ಒಂದೊಂದು ಸೀನು, ಹುಲಿ ಸೀನ್ಗಳಂತೂ ನಿಮಗೆ ದೊಡ್ಡ ಸ್ಕ್ರೀನಲ್ಲಿ ಕೊಡೋ ಅನುಭವ. ಮನೇಲಿ ಒಬ್ಬರೇ ಬಾಯಲ್ಲಿ ಅಕ್ಕಿ ಕಳ್ಕೊಂಡು ಪ್ರೈಮಲ್ಲಿ ಆರಾಮ ನೋಡೋಣ, ಒಂದು ತಿಂಗಳು ಬಿಟ್ಟು ನೋಡೋಣ, ಅದೇ ಬೇರೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ರಿಷಬ್ ಶೆಟ್ಟಿ ಅವ್ರ ವಿಷನ್ ಅಂದರೆ ನನ್ನ ಮಣ್ಣಿನ ಕಥೆಗಳನ್ನ ಹೇಳಿದರೆ ಜನಗಳಿಗೆ ರೀಚ್ ಆಗುತ್ತೆ, ಅದು ಹಿಟ್ ಆಗುತ್ತೆ ಅನ್ನೋ ಒಂದು ಫಸ್ಟ್ ಥಾಟ್ ಅಲ್ಲ. ಆ ಟ್ರಾವೆಲಿಂಗಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಚಗಳಿಗೆ ಕೊಡ್ತಾ ಆ ಕಾಮಿಡಿ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಕಾಂತಾರ ಇಸ್ ಎ ಕರ್ನಾಟಕ ಪ್ರೈಡ್. ಅಂದರೆ ನಮ್ಮ ಕಲ್ಚರ್ನ ತುಂಬ ಗ್ರ್ಯಾಂಡಾಗಿ ತೋರಿಸೋ ಒಂದು ಸಿನಿಮಾ. ಸೊ ನಾವು ಒಂದೊಂದು ಸಿನಿಮಾನ ರಿವ್ಯೂ ಮಾಡೋದು, ಒಪಿನಿಯನ್ ತಿಳಿಸೋದು, ಅದ್ರ ಬಗ್ಗೆ ವಿಮರ್ಶೆ ಮಾಡೋದು ಒಂದೊಂದು ಸಿನಿಮಾಗೆ ಅದು ಅನ್ವಯಿಸೋದಿಲ್ಲ. ಏನಕ್ಕೆ ಅಂದರೆ ಈಗ ನೀವು ತಿರುಪತಿಗೆ ಹೋಗ್ಬಿಟ್ಟು ವೆಂಕಟೇಶ್ವರ ದರ್ಶನ ಪಡ್ಕೊಳ್ಳೋದು, ಸೊ ನೀವು ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳಿ ಅಂದರೆ ನೀವು ಅದನ್ನು ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಈ ಸಿನಿಮಾದಲ್ಲೂ ನಂಗೆ ಆ ಥರ ಅನುಭವ, ಅಂದರೆ ಒಂದೊಂದು ಸೀನ್ಗಳು ನಂಗೆ ಆ ಥರ ಅನುಭವ ಕೊಡ್ತು.